सूनु सान्निध्यात् विजयेन विराजितम् अजित प्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरजः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिल कलिकृतकल्मष अपनोदनपटुतरे श्रीमद्भागवते महापुराणे द्वितीयस्कन्धे सप्तमाध्याये अद्य कथानुवादे सति किञ्चित् पूर्वकथानुवादः। ಈ ಹಿಂದೆ ಶ್ರೀರಾಮಚಂದ್ರನ ಬಗ್ಗೆ ಬ್ರಹ್ಮದೇವರು ಸ್ತೋತ್ರವನ್ನ ಮಾಡ್ತಾ ಕೊನೆಯದಾಗಿ ಇನ್ನೊಂದು ಶ್ಲೋಕದಿಂದ ರಾಮದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. 25ನೇ ಶ್ಲೋಕ. ವಕ್ಷಸ್ಥಲ ಸ್ಪರ್ಶ ರುಗ್ಣ ಮಹೇಂದ್ರವಾಹ ದಂತೈರ್ವಿಲಂಬಿತ ಕಕುಬ್ಜಯರೂಢಹಾಸಃ ಸತ್ಯೋಸುಭಿಃ ಸಹ ವಿನೇಶ್ಯತಿ ದಾರಹರ್ತುಃ ವಿಸ್ಫೂರ್ಜಿತೈರ್ ಧನುಷ ಉಚ್ಚರಿತೈಃ ಸಸೈನ್ಯಃ ರಾವಣನ ಪರಾಕ್ರಮ ವರ್ಣಿಸ್ತಾರೆ. ಮೊದಲಿಗೆ ರಾವಣ ಎಂಥವನು, ಅವನ ಪರಿಚಯ ಆಗ್ಬೇಕದ. ರಾವಣನ ಪರಿಚಯ ನಮ್ಗೆ 10 ತಲೆ ಅಂತ ಅಷ್ಟೇ ಪರಿಚಯ ಇರುತ್ತೆ. ಆದ್ರೆ ಇನ್ನೂ ಹೆಚ್ಚು ಅಂದ್ರೆ ಅವ್ನು ಮಾಡಿರೋ ತಪಸ್ಸು, ಅವನಿಗೆ ವರ ಹೇಗ್ ಸಿಕ್ತು, ಇದ್ರ ಬಗ್ಗೆ ಎಲ್ಲ ಕೇಳಿರ್ತೀವಿ. ಅದಕ್ಕಿಂತ ಬ್ರಹ್ಮದೇವರು ಆ ರಾವಣನ ಬಗ್ಗೆ ಹೇಳುವಂತ ಮಾತು, ಅವನು ಎಂಥ ಪರಾಕ್ರಮಿ ಅಂದ್ರೆ, ಒಮ್ಮೆ ಇಂದ್ರದೇವರು ತಾವು ಐರಾವತ ಹತ್ಕೊಂಡು ಬಂದಿದ್ದಾರೆ ರಾವಣನ ಜೊತೆ ಯುದ್ಧ ಮಾಡ್ಲಿಕ್ಕೆ. ಬಂದಾಗ ಆ ಐರಾವತ ಏನ್ ಮಾಡ್ತು, ಹೋಗಿ ರಾವಣನ ಎದೆಗೆ ತನ್ನ ಹಲ್ಲುಗಳಿತ್ತಲ್ಲ, ಕೋರೆ ಹಲ್ಲು, ಅದನ್ನ ಹೋಗಿ ತೀಡ್ತಂತೆ ಆ ರಾವಣನ ಎದೆಯನ್ನ. ಯಾವಾಗ ಐರಾವತ ಹೋಗಿ ತನ್ನ ಹಲ್ಲುಗಳಿಂದ ಆ ಎದೆಯನ್ನ ತೀಡ್ತೋ, ಸ್ವಲ್ಪ ಲೇಟ್ ಆಯ್ತಂತೆ ಆ ರಾವಣ ಗೆಲ್ಲಿಕ್ಕೆ. ಯಾಕೆ, ಐರಾವತದ ಅದು ಹಲ್ಲುಗಳದು. ಐರಾವತ ಅಂತ ದೊಡ್ಡ ಆನೆ, ಅಷ್ಟು ಶಕ್ತಿ ಇರೋದದು. ಅಂತ ಐರಾವತ ತಾನು ಯಾವಾಗ ತಿವಿತು ತನ್ನ ಹಲ್ಲಿನಿಂದ ಅವನ ಎದೆಗೆ, ಆಗ ಏನಾಗ್ಲಿಲ್ಲ ವಸ್ತುತಃ, ಅದರ ಹಲ್ಲೆಲ್ಲ ಮುರಿದೇ ಹೋಯ್ತಂತೆ. ಯಾಕೆ, ರಾವಣನ ಎದೆ ಸ್ಪರ್ಶ, ಆ ಎದೆಗೆ ಸ್ಪರ್ಶ ಅಂತ ಹೇಳ್ತಾರೆ, ವಕ್ಷಸ್ಥಲ ಸ್ಪರ್ಶ. ಅದು ಜಾಸ್ತಿ ಹೊತ್ತೇನಾಗಿಲ್ಲ, ಅದು ಯಾವಾಗ ತಿವೀತೋ ಆ ರಾವಣನ ಎದೆ ಸ್ಪರ್ಶಕ್ಕೆ ಐರಾವತದ ಆ ಕೋರೆ ಹಲ್ಲುಗಳೆಲ್ಲ ಮುರಿದು ಹೋಯ್ತಂತೆ. ಹಾಗಾದ್ರೆ ರಾವಣನ ಎದೆ ಎಷ್ಟು ದೊಡ್ಡದು, ಎಷ್ಟು ದೊಡ್ಡದು ಅಂತಂದ್ರೆ ಅದರ ಮಹತ್ವ ಎಷ್ಟು, ಎಷ್ಟು ಶಕ್ತಿ ಇದೆ ಆ ರಾವಣನ ಎದೆಗೆ. ಅಷ್ಟು ಬಲಿಷ್ಠವಾದ ದೇಹ ಆ ರಾವಣಂದು. ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ದಿಗ್ವಿಜಯ ಲೇಟ್ ಆಯ್ತಂತೆ. ಆದ್ರೆ ಆಮೇಲೆ ಅಟ್ಟಹಾಸದಿಂದ ನಕ್ಕದ್ನಂತೆ ರಾವಣ. ಆ ಪ್ರಸಂಗವನ್ನ ಇಲ್ಲಿ ಹೇಳ್ತಾರೆ. ವಕ್ಷಸ್ಥಲ ಸ್ಪರ್ಶ, ವಕ್ಷಸ್ಥಲದ ಸ್ಪರ್ಶ ಆಯ್ತು, ಸ್ವಲ್ಪ ಜಾಸ್ತಿ ಏನಲ್ಲ, ಅದು ತುಂಬಾ ಕಠಿಣ. ಸರಿಯಾಗಿ ಸ್ಪರ್ಶ ಆಗಿದ್ದ ಇನ್ನು ಏನೇನಾಗ್ತಾ ಇತ್ತು, ಸ್ವಲ್ಪ ಆಗಿದ ಸ್ಪರ್ಶಕ್ಕೆ, ರಾವಣನ ಎದೆ ಸ್ಪರ್ಶಕ್ಕೆ, ಮಹೇಂದ್ರ ವಾಹ ದಂತೈಹಿ, ಮಹೇಂದ್ರ ಅಂದ್ರೆ ಇಂದ್ರದೇವರು, ಅವರ ವಾಹನ ಅಂದ್ರೆ ಐರಾವತ. ಆ ಐರಾವತದ ಹಲ್ಲುಗಳೆಲ್ಲ ಏನಾಯ್ತು, ಅದೆಲ್ಲ ರುಗ್ಣ, ಅದೆಲ್ಲ ಮುರಿದು ಹೋಯ್ತಂತೆ.
ಇನ್ನು ಏನೇನ್ ಕಥೆ ಆಗ್ತಾ ಇತ್ತೋ ಮುರಿದೋಯ್ತದೆಲ್ಲ ಕೇವಲ ಆ ರಾವಣನ ಎದೆ ಸ್ಪರ್ಶಕ್ಕೆ. ವಿಲಂಬಿತ ಕಕುಬ್ ಜಯ ರೂಢ ಹಾಸ, ಅಟ್ಟಹಾಸ, ನಂತರ ಹಾಸ ಮಾಡಿದ ಅಟ್ಟಹಾಸ, ಅವನ ಮುಖದಲ್ಲೆಲ್ಲ ಬಂತು ಹಾಸ, ನಗ್ದ. ಯಾಕೆಂದ್ರೆ ಐರಾವತ ಬರ್ಲಿಕ್ಕೆ ಹೋಗ ಅದ್ರ ಹಲ್ಲೆಲ್ಲ ಮುರ್ಕೊಂಡ್ತದ, ನನ್ನ ಬಲಿಷ್ಠತನ ಎಷ್ಟಿದೆ ಅಂತ ರಾವಣ ತಾನು ತೋರಿಸ್ಕೊಂಡ ತನ್ನ ಅಟ್ಟಹಾಸದಿಂದ, ಜೋರಾಗಿ ನಗ್ದ. ಆಗ ಕಕುಬ್ ಜಯ, ಸೋತ್ರು ಅಂತ ಅರ್ಥ ಇಂದ್ರದೇವ. ಎಲ್ಲಾ ದಿಕ್ಕುಗಳನ್ನ ಗೆದ್ದ ಯಾರೋ ರಾವಣ, ಇಂಥ ಬಲಿಷ್ಠ ರಾವಣ. ಇವನ್ ಕಥೆ ಏನಾಯ್ತು ಗೊತ್ತಾ ಅಂತ ಈಗ ಮುಂದಕ್ಕೆ ವರ್ಣಿಸ್ತಾರೆ. ಇಂಥ ತನ್ನ ಎದೆಯಿಂದಲೇ ಅಂತ ಹಲ್ಲುಗಳನ್ನ ತಾನು ಮುರಿಯೋಬಲ್ಲಂತ ಶಕ್ತಿ ಇದೆ, ಕೇವಲ ಸ್ಪರ್ಶ, ತಾನೇನ್ ಪ್ರಯತ್ನನೇ ಪಡ್ಲಿಲ್ಲ. ಅದೊಂಥರ ಕಲ್ ಬಂಡೆ ತರ, ಈ ಮಣ್ಣಿನ ಹಂಟೆ ಎಲ್ಲ ತಗೊಂಡು ಈ ಕಲ್ ಬಂಡೆಗೆ ಹೊಡೆದ್ರೆ ಆ ಮಣ್ಣಿನ ಹಂಟೆಗಳೆಲ್ಲ ಬಿದ್ದು ಪುಡಿ ಪುಡಿ ಆಗುತ್ತೆ, ಕಲ್ಲಿಗೆ ಏನೂ ಆಗಲ್ಲ. ಆ ತರ ಈ ರಾವಣನ ದೇಹ ಅಷ್ಟು ಬಲಿಷ್ಠ, ಅದು ವಕ್ಷಸ್ಥಳ. ಆಗ ರಾಮಚಂದ್ರನ ಪತ್ನಿಯನ್ನ ಯಾವಾಗ ಇವನು ಅಪಹಾರ ಮಾಡಿದ, ದಾರ ಹರ್ತು ಅಂತ ಅವನಿಗೆ ಅಪಕೀರ್ತಿ. ಅದು ರಾವಣ ಎಂಥವನು ಅಂದ್ರೆ ರಾಮನ ಪತ್ನಿಯನ್ನ ಕದ್ದುಕೊಂಡು ಹೋದವನು ಅಂತ ಅರ್ಥ. ದಾರ ಹರ್ತು, ಆ ರಾವಣ ಸೈನಿಕರ ಜೊತೆಗೆ ಬಂದ. ಆದ್ರೆ ರಾಮಚಂದ್ರ ಯಾವಾಗ ರಾವಣನ ಜೊತೆ ಯುದ್ಧಕ್ಕೆ ನಿಂತಾಗ ಏನ್ ಮಾಡ್ದ, ತಾನು ತನ್ನ ಧನುಸ್ಸನ್ನು ತಗೊಂಡ, ಅದನ್ನ ಧನುಸ್ಸನ್ನು ತಗೊಂಡು ಕಟ್ಟಾದ್ಮೇಲೆ ಬಾಣ ಬಿಡ್ಬೇಕು. ಆ ಧನುಸ್ಸನ್ನ ಕಟ್ತಾನಲ್ಲ, ಆ ಕಟ್ಬೇಕಾದ್ರೆ ಒಂದು ಧ್ವನಿ ಆಗತ್ತೆ, ಆ ಹಗ್ಗದಿಂದ ಎಳೆದು ಕಟ್ಟದಾಗ ಅದು ಠೇಂಕಾರ ಅಂತ ಕರಿತೀವಿ. ಆ ಧ್ವನಿ ಕೇಳದ ಕೂಡ್ಲೆ ದಡ 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 ನಡಕ ಬಂದ್ಬಿಡ್ತಂತೆ ಅದೇ ವಕ್ಷಸ್ಥಳ, ಎಲ್ಲ ರಾವಣನಿಗೆ ನಡಕ. ಎಷ್ಟು ಅಂದ್ರೆ ಅವನ್ ನಾಶನೇ ಅವತ್ತೇ ಆಗೋಯ್ತಂತೆ. ಹೇಗ್ ನಾಶ ಆಯ್ತು, ವಸ್ತುತಃ ಅವನು ಇನ್ನೂ ಬದುಕಿದ್ದಾನೆ, ನಡಕ್ತಾ ಇದ್ದಾನೆ. ಮತ್ತೆ ಗರ್ವ ಅಹಂಕಾರ ಏನಿತ್ತು ಅವನಿಗೆ, ಅದೆಲ್ಲ ಭಗವಂತ ರಾಮ ತಾನು ಕೇವಲ ಒಂದು ಧನುಸ್ಸಿನ ಠೇಂಕಾರ ಮಾಡಿ ಆ ಶಬ್ದ ಕೇಳಿದ ಕೂಡಲೇ ಅದು ಗಡಗಡಗಡ ನಡಕ್ಬಿಟ್ಟ, ಧೈರ್ಯ ಹೋಯ್ತು, ಗರ್ವ ಹೋಯ್ತು. ಇನ್ನು ಮುಂದೆ ಅವನಿಗೆ ನಾಶ ಖಂಡಿತ ಅಂತ ಆಯ್ತು. ಹೀಗೆ ರಾಮನ ಮುಂದೆ ರಾವಣ ಎಲ್ಲಿ, ಯಾವ ಲೆಕ್ಕ? ರಾವಣನ ಪೌರುಷ ಅದು ಕೇವಲ ಐರಾವತದ ಮೇಲೆ ಅಷ್ಟೇ, ಇಂದ್ರನ ಐರಾವತದ ಮೇಲೆ. ಆದ್ರೆ ರಾವಣನ ಪೌರುಷ ರಾಮನ್ ಮುಂದೆ ಏನೂ ಇಲ್ಲ. ರಾಮ ಕೇವಲ ಒಂದು ಶಬ್ದ ಮಾಡಿದ್ದಕ್ಕೆ ಬಿದ್ದೋದ ರಾವಣ, ಅವನಿಗೆ ಎಂಥ ದುರ್ಗತಿ ಆಯ್ತು ಅನ್ನೋದನ್ನ ಈ ಶ್ಲೋಕ ವರ್ಣಿಸ್ತಾ ಇದೆ. ರಾಮನ ಪರಾಕ್ರಮ ಎಷ್ಟು, ಅವನು ಅಷ್ಟೂ ಮಾಡ್ಬೇಕಾಗಿರ್ಲಿಲ್ಲ, ಆದ್ರೂ ಧನುಷ್ಠೇಂಕಾರ ಮಾಡಿ ತಾನು ಅದರಿಂದಲೇ ರಾವಣನ ವಧೆಯನ್ನ ಸೂಚನೆ ಮಾಡ್ಬಿಟ್ಟ. ಈಗಲೇ ಗಡಗಡ ನಡಕ್ತಾ ಇದ್ದಾರೆ ರಾವಣ, ಇದು ಮುಂದೆ ಅವನ ಕಥೆ ಏನು ಅಂತ. ಸದ್ಯೋ ಸುಭಿ ಸಹ ವಿನೇಶತಿ, ಇನ್ನೇನು ಸದ್ಯದಲ್ಲೇ ಅಸುಭಿ ಪ್ರಾಣಗಳ ಜೊತೆಗೆ ರಾವಣನ ಕಥೆ ಮುಕ್ತಾಯ ಆಗತ್ತೆ. ಯಾಕೆ, ಅವನು ಮಾಡಿದ ತಪ್ಪು ದಾರ ಹರ್ತು, ರಾಮನ ಪತ್ನಿಯನ್ನ ಅಪಹಾರ ಮಾಡ್ದ. ವಿಸ್ಫೂರ್ಜಿತೇರ್ ಧನುಷ ಉಚ್ಚರಿತೈ, ಆ ಧನುಸ್ಸಿನ ಶಬ್ದ ಅಷ್ಟು ಬರ್ತಾ ಇದೆ, ಠೇಂಕಾರದ ಶಬ್ದ. ಆಗ ಸೈನಿಕರ ಸಮೇತ ರಾವಣ ನಡಗಿದಾನೆ ಒಂದ್ ರೀತಿ. ಹೀಗೆ ಈ ಶ್ಲೋಕದಲ್ಲಿ ಬಂದ ವರ್ಣನೆ. ಕೆಲವರು ಈ ಶ್ಲೋಕದಲ್ಲಿ ವರ್ಣಿಸ್ತಾ ಬೇರೆ ಅರ್ಥವನ್ನ ಇಲ್ಲೇ ಹೇಳಿದ್ದಾರೆ. ಅವರೇನ್ ಹೇಳ್ತಾರೆ ಅಂದ್ರೆ, ಈಗಲೇ ಎಲ್ಲಿ ರಾವಣ ಸಾಯ್ತಾನೆ, ಮುಂದೆ ಯಾವಾಗ್ಲೂ ಸಾಯೋದು. ಅದಕ್ಕೇನಂದ್ರೆ ಇಲ್ಲಿ ಅರ್ಥ ಮಾಡೋದಿಷ್ಟು, ಅವನ ಅಟ್ಟಹಾಸ ಇದೆಯಲ್ಲ, ಆ ಅಟ್ಟಹಾಸದ ಜೊತೆಗೆ ಅವನ ಪ್ರಾಣಗಳು, ಅವನ ಗರ್ವ, ಅದು ಇದು ಎಲ್ಲ ಈ ರಾಮ ತನ್ನ ಧನುಷ್ಠೇಂಕಾರ ಮಾಡಿ ಮುಂದಕ್ಕೆ ದೂರ ಮಾಡ್ತಾನೆ ಅಂತ ಅರ್ಥ ಮಾಡಿದೆ. ಮುಂದಕ್ಕೆ ದೂರ ಮಾಡೋದು ಅಂತ ಈಗ ವರ್ಣಿಸೋದ್ರಲ್ಲಿ ಏನ್ ತಾತ್ಪರ್ಯ? ಯಾವಾಗ ಧನುಷ್ಠೇಂಕಾರ ಮಾಡಿದೋ ಆಗ್ಲೇ ಅಲಗಾಡ್ ಹೋದ ಅಂತಂದ್ರೆ ಅದು ಸರಿ. ಯಾವಲೋ ಧನುಷ್ಠೇಂಕಾರ ಮುಂದಕ್ಕೆ ಮಾಡ್ತಾನೆ ರಾಮ, ಆಗ ರಾವಣ ನಡುಗ್ತಾನೆ, ಅವನ ಪ್ರಾಣಗಳೆಲ್ಲ ಹೊರಟೋಗತ್ತೆ ಅಂತ ಹೀಗೆ ಅರ್ಥವನ್ನ ಕೆಲವರು ಮಾಡಿದ್ದಾರೆ. ಅರ್ಥ ನೋಡಿದಾಗ ಏನು, ಮುಂದಾಗೋದನ್ನ ಮುಂದೆ ಅಂತ ಹೇಳಿದ್ದಾರೆ, ಈಗ ಆಗೋದನ್ನ ಈಗಲೇ ಆಯ್ತು ಅಂತ ಹೇಳಿದಾರೆ. ಅದಲ್ಲೇನ್ ವ್ಯತ್ಯಾಸ ಅಂದ್ರೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಕೆಲವರೆಲ್ಲ, ಇಲ್ಲಿ ವ್ಯಾಖ್ಯಾನ ಬರೆಯೋರು ಇದೇ ಭಾಗವತದ ಪದ್ಯವನ್ನ ಸ್ವಲ್ಪ ಬದಲಾಯಿಸಿ ಚೇಂಜ್ ಮಾಡಿ ಹೇಳಿದ್ದಾರೆ. ಅವ್ರ ಪ್ರಕಾರ ಹೇಗಿದೆ ಪಾಠ, ಮೊದಲನೇ ಲೈನು ಹಾಗೆ ಇದೆ, ವಕ್ಷಸ್ಥಲ ಸ್ಪರ್ಶ ರುಗ್ಣ ಮಹೇಂದ್ರವಾಹ, ಇದು ಹಾಗೆ ಇದೆ. ಮುಂದಿನ ಸಾಲು ಬಂದಾಗ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ, ದಂತೈರ್ ವಿಡಂಬಿತ ಕಕುಬ್ಜುಷವೂಢಹಾಸಂ ಅಂತ ಮಾಡಿದ್ದಾರೆ. ಅದಿಲ್ಲ, ಇಲ್ಲಿ ದಂತೈರ್ ವಿಲಂಬಿತ ಕಕುಬ್ಜಯ ರೂಢಹಾಸಃ, ಶಬ್ದ ಸ್ವಲ್ಪ ಬೇರೆ, ವಿಲಂಬಿತ ವಿಡಂಬಿತ, ಊಢಹಾಸ ರೂಢಹಾಸ, ಹೀಗೆ ಶಬ್ದಗಳನ್ನ ಆಚೆ ಈಚೆ ಮಾಡಿದ್ದಾರೆ. ಮುಂದೆ ಅದೇ ಶಬ್ದ ಕೊನೆಗೂ ಮಾತ್ರ ಸಸೈನ್ಯ ಅಂತ ಇಲ್ಲ, ಅಧಿಸೈನ್ಯ ಅಂತ ಒಂದು,
ಉಚ್ಚರಿ ತೈಹಿ ಅಂತಿದೆ, ಉಚ್ಚರಿ ಉಚ್ಚರತಃ ಅಂತ ಹೀಗೆ ಕೆಲವು ಶಬ್ದಗಳ ವ್ಯತ್ಯಾಸವನ್ನು ಮಾಡಿದ್ದಾರೆ. ಆದ್ರೆ ಅರ್ಥ ಬರೆಯೋದಿಷ್ಟೇ. ತಾರಹರ್ತೃ ಅವನು ಯಾರು? ರಾವಣ, ರಾಮನ ಪತ್ನಿಯನ್ನ ಕದ್ದವನು. ಅಂತ ರಾವಣ ತಾನು ತನ್ನ ಅಟ್ಟಹಾಸ, ತನ್ನ ಪ್ರಾಣ ಎಲ್ಲ ಮುಂದೆ ಕಳ್ಕೊಳ್ತಾನೆ ಆ ರಾಮನ ಧನುಷ್ಠ್ಯಂಕಾರದಿಂದ ಅಂತ ಹೀಗೆ ಈ ಬೇರೆ ವ್ಯಾಖ್ಯಾನದಕಾರರು ಹೇಳುವಂತ ಶ್ಲೋಕಕ್ಕೆ ಅರ್ಥ ಮಾಡ್ಬೇಕು. ಆದ್ರೆ ಭಾಗವತ ತಾತ್ಪರ್ಯದಲ್ಲಿ ಏನ್ ಅರ್ಥ ಬರೀತಾರೆ? ವಿನೇಶ್ಯತಿ ಅಂದ್ರೆ ವಿನಾಶಂ ಯೇಷ್ಯತಿ. ಈಗ ಸತ್ಯಕ್ಕೆ ರಾವಣ ನಾಶ ಹೊಂದುತ್ತಾನೆ ಅಂತ ಹೇಳಿಲ್ಲ. ಧನುಷ್ಠ್ಯಂಕಾರ ಮಾಡಿದಾಗ ಕೂಡ್ಲೆ ರಾವಣನ ಸಂಹಾರ ಆಯ್ತಾ? ಇಲ್ಲ. ರಾಮ ಮುಂದೆ ಬಾಣ ಪ್ರಯೋಗ ಮಾಡ್ಬೇಕೆಲ್ಲ ಆಗ್ಬೇಕು, ನಂತರನೇ ರಾವಣನ ಸಂಹಾರ. ಹಾಗಾಗಿ ಹೇಗ್ ಹೇಳಿದ್ರು ಧನುಷ್ಠ್ಯಂಕಾರ ಮಾಡಿದ ಕೂಡಲೇ ರಾವಣನ ಸಂಹಾರ ಆಯ್ತು ಅಥವಾ ಮುಂದಕ್ಕಾಗತ್ತೆ ಅಂದ್ರೆ ವಿನಾಶ ಮೇಷ್ಯತಿ, ಆ ವಿನಾಶ ಅವನ್ ಮುಂದೆ ಪಡಿತಾನೆ. ನಿಜ, ಹೇಗ್ ಪಡಿತಾನೆ, ಅದರ ಮುಂಚೆ ಏನಾಯ್ತು ಅನ್ನೋದನ್ನ ವಿವರಿಸ್ತಾರೆ. ಸ್ಕಂದ ಪುರಾಣದ ಮಾತಿನಿಂದ ವಿವರಿಸ್ತಾರೆ. ಅಂದ್ರೆ ಸ್ಕಂದ ಪುರಾಣದ ಮಾತನ್ನ ಗಮನಿಸಿದಾಗ, ಈಗ ಸದ್ಯಕ್ಕೆ ರಾಮಾವತಾರ ವರ್ಣನೆ ಮಾಡಿದ ಈ ಶ್ಲೋಕವನ್ನ ಗಮನಿಸಿದಾಗ ಹೋಲಿಕೆ ತುಂಬಾ ಇದೆ. ಹಾಗಾಗಿ ನಾವ್ ಹೇಳಿದ ಅರ್ಥನೇ ಸರಿ ಅಂತ ಶ್ರೋತೃಗಳಿಗೆ, ಯಾರು ಓದ್ತಾರೋ ಅಂತವರಿಗೆ ತಿಳಿಸ್ತಾ ಇದ್ದಾರೆ ಆಚಾರ್ಯರು. ಭಾಗವತ ತಾತ್ಪರ್ಯ ಯಾಕೆ ಅಧ್ಯಯನ ಮಾಡ್ಬೇಕು ಅಂದ್ರೆ ಇದೆ. ಪುರಾಣ, ಸ್ಕಂದ ಪುರಾಣದ ಮಾತು, ಭಾಗವತದ ಮಾತು ಎರಡೂ ಸೇರಿಸಿ ಹೀಗೆ ಅರ್ಥ ಮಾಡ್ಬೇಕು ಅಂತ. ಯಾಕಂದ್ರೆ ವೇದವ್ಯಾಸರೇ ಬರ್ದಿರ್ತಾನೆ ಪುರಾಣ ಎರಡನ್ನು. ಅದನ್ನ ಇನ್ನೊಂದು ಪುರಾಣದ ಅಭಿಪ್ರಾಯಕ್ಕೆ ಅನುಗುಣವಾಗಿ ಹೀಗೆ ಅರ್ಥ ಮಾಡ್ಬೇಕು ಅಂತ. ಅದು ಶ್ಲೋಕ ಹೀಗಿದೆ, ಸ್ಕಂದ ಪುರಾಣದಲ್ಲಿ ಬರೋ ಶ್ಲೋಕ. ಧನುರ್ ವಿಸ್ಫೂರ್ಜಿತೈರ್ ನಷ್ಟೋ ರಾವಣ ಪೂರಮೇವತು ಪುನಶ್ಚರೈ ರಾಮ ಮುಕ್ತೈ ಸಾನುಬಂಧೋ ವಿನೇಶ್ಯತಿ ಇತಿ ಸ್ಕಾಂದೆ ಅಂತ ಉದಾಹರಣೆ ಕೊಟ್ಟು. ಇದರ ಅರ್ಥ ಇಷ್ಟು: ಯಾವಾಗ ಧನುಷ್ಠೇಂಕಾರ ಮಾಡಿದ ರಾಮಚಂದ್ರ, ಆಗ ರಾವಣ ಅವತ್ತೇ ಸತ್ತೋಗಿದ್ದ. ಒಂದ್ ರೀತಿ ಸತ್ತೋಗಿದ್ದ ಅಂದ್ರೆ ಏನು, ಅವನ್ ಧೈರ್ಯ ಅವತ್ತೇ ಎಲ್ಲ ಹೊರಟೋಗಿತ್ತು. ಸಿಂಹ ಒಂದ್ಸಲಿ ಗರ್ಜನೆ ಮಾಡಿದ ಕೂಡ ಎಲ್ಲಾ ಪ್ರಾಣಿಗಳು ಎದೆಗುಂದೋಗ್ಬಿಟ್ಟಿರುತ್ತೆ, ಅಯ್ಯೋ ಆ ಗೋವಿಂದ ಅಂತ, ಅಲ್ಲೇ ಮುಗೀತು. ಅದ್ರ ಶಕ್ತಿ ಎಲ್ಲ ಇಳಿದೋಗಿರತ್ತೆ ಕೆಳಗಡೆ. ಇನ್ನು ಮುಂದೆ ಬಂದು ಯುದ್ಧ ಮಾಡಿದ್ಮೇಲೆ ನಿಜವಾಗಿ ತನ್ನ ಪ್ರಾಣವನ್ನ ಕಳ್ಕೊಳತ್ತೆ ಎಲ್ಲಾ ಪ್ರಾಣಿ. ಅದೇ ತರ ರಾಮಚಂದ್ರ ಅವತ್ತಿನ ದಿವಸ ಧನುಷ್ಠೇಂಕಾರ ಮಾಡಿದ ಕೂಡಲೇ ರಾವಣ ಅಲ್ಲೇ ಬಿದ್ದ, ಆಗ್ಲಿಲ್ಲ, ಅವ್ನಿಗೆ ಎಲ್ಲ ಇಳಿದೋಯ್ತು ಅಲ್ಲೇ ಒಂದು ನಿಮಿಷದಲ್ಲಿ. ಪುನಶ್ಚರೈ ರಾಮ ಮುಕ್ತೈ, ಆಮೇಲೆ ರಾಮ ತಾನು ಬಾಣಗಳನ್ನ ಪ್ರಯೋಗ ಮಾಡಿದ. ಆ ಎಲ್ಲ ಬಾಣಗಳ ಪ್ರಯೋಗ ಮಾಡಿದ್ರಿಂದ ಸಾನುಬಂಧೋ ವಿನೇಶ್ಯತೆ, ಅವನ ಜೊತೆ ಇರೋರು ಯಾರ್ಯಾರು ಇದಾರೆ ಅವ್ರೆಲ್ಲ ಸೇರಿಸ್ಕೊಂಡು ರಾವಣ ಹೊರಟೋಗ್ತಾನೆ, ನಾಶವನ್ನ ಪಡಿತಾನೆ. ಸಾನುಬಂಧ ಅಂದ್ರೆ ತನ್ನ ಎಲ್ಲ ಸಂಬಂಧಿಕರ ಜೊತೆಗೆ ರಾವಣನ ಸಂಹಾರ ಆಗತ್ತೆ ಅನ್ನೋದ್ರ ಸೂಚನೆ. ಹೀಗೆ ಸಾನುಬಂಧೋ ವಿನೇಶ್ಯತೆ ಅಂತ ಹೇಗಿದೆ ಆ ಶ್ಲೋಕ, ಈ ಭಾಗವತ ಶ್ಲೋಕಕ್ಕೆಲ್ಲ ಒಂದೇ ತರ. ಯಾಕೆ ಅಲ್ಲೂ ಧನುರ್ ವಿಸ್ಫೂರ್ಜಿತೈ ಅಂತ ಪದ ಬಂದಿದೆ, ಸಾನುಬಂಧೋ ವಿನೇಶ್ಯತಿ ಅಂತ ಪದ ಹಾಕಿದ್ದಾರೆ ಸ್ಕಂದ ಪುರಾಣದಲ್ಲಿ. ಅದೇ ಪದಗಳನ್ನ ಹಾಕಿ ಭಾಗವತದಲ್ಲಿ ಶ್ಲೋಕದ ರಚನೆ ಆಗಿದೆ. ಆದ್ರಿಂದ ಇದಕ್ಕೂ ಅದಕ್ಕೂ ಒಂದೇ ಅರ್ಥ ಅಂತ ಇದರ ವಿವರಣೆಯನ್ನು ಇಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ವಿನೇಶ್ಯತಿ ಅಂತ ಒಂದು ಶಬ್ದ ಬಂದಿದೆ. ಈ ಶಬ್ದಕ್ಕೆ ಏನ್ ಅರ್ಥ ಅನ್ನೋದನ್ನ ಬಿಡಿಸ್ತಾರೆ. ವಿನೇಶ್ಯತಿ ಅಂದ್ರೆ ವಿ ಅನ್ನೋದಕ್ಕೆ ಏನರ್ಥ, ನೇಷ್ಯತಿ ಅನ್ನೋದಕ್ಕೆ ಏನರ್ಥ, ಅದಕ್ಕೆ ಬಿಡಿಸ್ಕೊಳ್ಬೇಕಂತೆ. ವಿ ನೇಷ್ಯತಿ ಅಂತ. ನೇಷ್ಯತಿ ಅಂದ್ರೆ ಹೊಂದೋದು ಅಂತ ಅರ್ಥ ಅಂತೆ. ಏನನ್ನು ಹೊಂದೋದು? ವಿ ಅಂದ್ರೆ ವಿನಾಶ, ನಾಶವನ್ನ ತನಗೆ ತಾನೇ ಮಾಡ್ಕೊಳ್ತಾನೆ ಮುಂದಕ್ಕೆ ರಾವಣ ಅಂತ. ಈ ರೀತಿ ವಿನೇಶ್ಯತಿ ಅಂದ್ರೆ ನಾಶ ಹೊಂದೋದು ಅಂತ ಅರ್ಥ ಅಲ್ಲ, ತನಗೆ ತಾನು ಮುಂದಕ್ಕೆ ನಾಶವನ್ನ ಹೊಂದುವಂತೆ ಮಾಡ್ಕೊಳ್ತಾನೆ ಅಂತ ಅರ್ಥ. ಯಾಕೆಂದ್ರೆ ವಿಪ್ರಿಯ ಅಂತ ಒಂದು ಶಬ್ದ ಇದೆಯಂತೆ. ಈಗ ನಾವೆಲ್ಲ ಹೇಳ್ತೀವಲ್ಲ, ಇವ್ರ ಕಂಡ್ರೆ ತುಂಬಾ ಪ್ರಿಯ, ತುಂಬಾ ಇಷ್ಟ, ಅತಿ ಪ್ರಿಯ ಇವ್ರಿಗೆ ಅಂತ ಹೇಳೋದಿದೆ. ಹಾಗೆ ವಿಪ್ರಿಯ ಅಂದ್ರೆ ಏನರ್ಥ? ವಿಶೇಷವಾಗಿ. ವಿ ಅಂದ್ರೆ ವಿಶೇಷವಾಗಿ ಪ್ರಿಯ, ಇಷ್ಟ ಅಂತನ ಅಲ್ಲ. ವಿಪ್ರಿಯ ಅನ್ನೋ ಶಬ್ದಕ್ಕೆ ಇಷ್ಟ ಇಲ್ಲದೇ ಇರೋರು ಅಂತ ಅರ್ಥ. ಇಷ್ಟ ಯಾರ ಬಗ್ಗೆ ನಮಗಿರಲ್ವೋ, ಇವ್ರ ಕಂಡ್ರೆ ಆಗೋದಿಲ್ವೋ ಅಂತವ್ರನ್ನ ವಿಪ್ರಿಯರು ಅಂತ ಕರೀತಾರೆ. ವಿಶೇಷವಾಗಿ ಇಷ್ಟ ಆದವ್ರ ಬಗ್ಗೆ ಅಲ್ಲ, ಯಾರು ವಿಶೇಷವಾಗಿ ಇಷ್ಟ ಆಗಲ್ವೋ ಅಂತವ್ರ ಬಗ್ಗೆ ವಿಪ್ರಿಯ ಅಂತ ಕರೀತಾರೆ. ಇದೆಲ್ಲ ಹೇಗೆ ಅಂದ್ರೆ ವಿಮುಕ್ತಶ್ಚ ವಿಮುಚ್ಯತೆ ಅಂತ ಒಂದು ಕಡೆ ಮಾತು ಬರುತ್ತೆ. ಇದೆಲ್ಲ ಸುಧಾ ಗ್ರಂಥದಲ್ಲಿ ಒಮ್ಮೆ ಯಾವಲೋ ಹೇಳಿರ್ಬೇಕು ನಾನು. ವಿಮುಕ್ತಶ್ಚ ವಿಮುಚ್ಯತೆ ಅಂದ್ರೆ ಮುಕ್ತಿ ಈಗಾಗ್ಲೇ ಸಿಕ್ಕದವನು ವಿಮುಚ್ಯತೆ, ಮುಕ್ತಿಗೆ ಹೋಗ್ತಾನೆ ಅಂತ ಅರ್ಥ. ವಿಮುಕ್ತ ಅಂದ್ರೆ ಮುಕ್ತಿ ಈಗಾಗ್ಲೇ ಹೊಂದಿರೋನು, ವಿಮುಚ್ಯತೆ ಮುಕ್ತಿ ಹೊಂದುತ್ತಾನೆ. ಇದೇನಿದು? ಮುಕ್ತಿ ಸಿಕ್ಕದ್ಮೇಲೆ ಮುಕ್ತಿಯಲ್ಲೇ ಇರೋನು ಮತ್ತ್ಯಾಕ್ ಮುಕ್ತಿಗೆ ಹೋಗ್ತಾನೆ? ಇದಕ್ಕೇನ್ ಸಂಬಂಧ ಅಂದ್ರೆ ಹಾಗಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ವಿಪ್ರಿಯ ಅನ್ನೋ ಶಬ್ದ ತಗೊಂಡೇ ಅಲ್ಲಿ ಅರ್ಥ ಹೇಳ್ತಾರೆ. ಅದಕ್ಕೆ ವಿಪ್ರಿಯ ಅನ್ನೋ ಶಬ್ದಕ್ಕೆ ಅರ್ಥ ಅಪ್ರಿಯ, ಪ್ರಿಯ ಅಲ್ಲದೇ ಇರೋರು ಅಂತ ಅರ್ಥ, ಇಷ್ಟ ಆಗದೆ ಇರೋರು ಅಂತ. ಅದೇ ರೀತಿಯಲ್ಲಿ ವಿಮುಕ್ತ ಅಂದ್ರೆ ಮುಕ್ತಿಯನ್ನ ಇನ್ನು ಪಡಿದೇ ಇರೋರು ಅಂತ ಅರ್ಥ ಆ ಮಾತಿಗೆ. ವಿಮುಕ್ತ ಅಂದ್ರೆ ವಿಶೇಷವಾಗಿ ಮುಕ್ತಿ ಪಡೆದಿರೋನು ಅಂತಲ್ಲ, ಇನ್ನೂ ಮೋಕ್ಷಕ್ಕೆ ಹೋಗದೆ ಇರೋಂಥ ಮೋಕ್ಷ ಯೋಗ್ಯ ಜೀವಿ ವಿಮುಚ್ಯತೆ, ಭಗವಂತನ ಅನುಗ್ರಹದಿಂದ ಮೋಕ್ಷ ಪಡಿತಾನೆ ಅಂತ ಅರ್ಥ.
ಹಾಗಾಗಿ ವಿ ಅಂದ್ರೆ ಎಲ್ಲಾ ಕಡೆ ವಿಶೇಷವಾಗಿ ವಿಶೇಷವಾಗಿ ಅಂತ ಹೇಳೋ ಹಾಗಿಲ್ಲ. ಕೆಲವು ಸಲ ಅದಕ್ಕಿಂತ ವಿರುದ್ಧವಾದ ಅರ್ಥವನ್ನು ಕೊಡುತ್ತೆ. ಅದನ್ನ ಇಲ್ಲಿ ವಿರೇಷ್ಯತೆ ಎನ್ನುವ ಶಬ್ದದ ಅರ್ಥವನ್ನಾಗಿ ಇಲ್ಲಿ ಬೆಳೆಸಿದ್ದಾರೆ. ಅಂತೂ ಮೊದಲು ಧೈರ್ಯವನ್ನ ಕಳ್ಕೊಳ್ತಾನೆ ರಾವಣ, ಆಮೇಲೆ ಬಾಣ ಪ್ರಯೋಗದಿಂದ ಸಪರಿವಾರವಾಗಿ ಅವನು ನಾಶ ಪಡಿತಾನೆ ಅನ್ನೋದನ್ನ ಇಲ್ಲಿ ಸಾನುಬಂಧೋ ವಿರೇಷ್ಯತೆ ಅಂತ ತಿಳಿಸಿದ್ರು. ಇಷ್ಟು ರಾಮಾವತಾರದ ವರ್ಣನೆಯನ್ನ ಮಾಡಾಯ್ತು. ಇನ್ನು ಕೃಷ್ಣನ ಬಗ್ಗೆ ಬರ್ತಾರೆ. ಕೃಷ್ಣಾವತಾರದ ವರ್ಣನೆ, ಕೃಷ್ಣ ಮಾಡಿದ ಸಾಧನೆ ಏನು ಅಂದಾಗ ಮೊದಲು ಅವನ ಅವತಾರ ಎಂಥ ಅವತಾರ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಮುಂದೆ 26ನೇ ಶ್ಲೋಕ. ಭೂಮೇ ಸುರೇತರ ವರೂಥ ವಿಮರ್ದಿತಾಯಾಃ ಕ್ಲೇಶೌ ವ್ಯಯಾಯ ಕಲಯಾ ಸಿತ ಕೃಷ್ಣ ಕೇಶಃ ಜಾತಃ ಕರಿಷ್ಯತಿ ಜನಾ ಅನುಪಲಕ್ಷ್ಯ ಮಾರ್ಗಃ ಕರ್ಮಾಣಿ ಚಾತ್ಮ ಮಹಿಮೋಪನಿಬಂಧನಾನಿ. ಭೂಮಿಗೆ ತುಂಬಾ ಕಷ್ಟ ಕೊಡ್ತಾ ಇದ್ದಾರಂತೆ. ಯಾರು? ಈ ಎಲ್ಲ ದೈತ್ಯರು, ಸುರ ಇತರ ವರೂಥ, ದೇವತೆಗಳಲ್ಲ, ಅವರಿಗಿಂತ ವಿರುದ್ಧ ಅವರ ಗುಂಪು ಅಂದ್ರೆ ದೈತ್ಯರು, ಅಸುರರು ಅವರೆಲ್ಲ ಬಂದಿದ್ದಾರೆ, ಮರ್ದನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಭೂಮಿ ಮೇಲೆ ಓಡಾಡಿ ಓಡಾಡಿ ಚೆನ್ನಾಗಿ ಭೂಮಿಗೆ ಹಿಂಸೆ ಮಾಡ್ತಾ ಇದೆ. ಎಷ್ಟು ಹಿಂಸೆ! ಈ ಅಸುರರು ಸುಮ್ನೆ ಬಿಡಲ್ಲ, ಎಲ್ಲೆಲ್ಲೋ ಹೋಗ್ತಾರೆ, ಭೂಮಿಗೆ ತೊಂದರೆ ಕೊಡ್ತಾರೆ. ಭೂತಾಯಿಗೆ ಯಾವ್ಯಾವ ರೀತಿ ತೊಂದರೆ ಕೊಡ್ಬೋದೋ ಅದೆಲ್ಲ ತೊಂದರೆ ಕೊಡ್ತಾ ಇದಾರಂತೆ ಈ ದೈತ್ಯರೆಲ್ಲ. ಕಷ್ಟ ಆಗ್ತಾ ಇದೆ ಭೂತಾಯಿಗೆ. ತಾನು ಇವರ ಭಾರ, ದೈತ್ಯರ ಭಾರ ಹೊತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವಳಿಗೆ. ಆ ಭಾರ ಹೊತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇವ್ರು ಮಾಡೋದನ್ನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಕ್ಷಮೆ ಅವಳು ಹಾಗೆ ಇದ್ದಾಳೆ. ಏನ್ ಮಾಡೋದು? ಆಗ ಕಷ್ಟದಿಂದ, ತನಗೆ ಕಷ್ಟ ಆಗಿದೆ, ತನ್ನ ಕಷ್ಟವನ್ನ ಪರಿಹರಿಸುವಂತ ದೇವರ ಬಳಿ ಪ್ರಾರ್ಥನೆಯನ್ನ ಆ ಭೂತಾಯಿ ಮಾಡಿದ್ದಾಳೆ. ಮಾಡಿದಾಗ ದೇವರು ಅವತಾರ ಮಾಡ್ತಾನೆ. ಹೌದಾ, ನಿನಗಿಷ್ಟು ಕಷ್ಟನ, ಈ ಕಷ್ಟಗಳನ್ನ ನಾನ್ ಪರಿಹಾರ ಮಾಡ್ತೇನೆ ಅಂತ ಭಗವಂತ ತಾನು ಕ್ಲೇಶ ವ್ಯಯಾಯ, ಕ್ಲೇಶ ಇಲ್ಲ ವ್ಯಯ ಆಗ್ಲಿ ಅಂತ, ಖರ್ಚಾಗೋಗ್ಲಿ, ಅದೆಲ್ಲ ನಾಶ ಆಗ್ಲಿ ಅಂತ ಹೇಳಿ ಭಗವಂತ ತನ್ನ ಕಲೆಯಿಂದ, ಕಲೆ ಅಂದ್ರೆ ಮತ್ತೆ ಹಿಂದಿನ ತರ ಯಾವ್ದೋ ಒಂದು ತುಂಡು ಅನ್ನೋ ಅರ್ಥದಲ್ಲಿ, ಅದು ಕಡಿಮೆ ಅನ್ನೋ ಅರ್ಥದಲ್ಲಿಲ್ಲ. ಮೂಲ ರೂಪ ಏನಿದೆ ನಾರಾಯಣನದ ರೂಪ, ಅದೇ ರೂಪದ ಶಕ್ತಿ ಎಷ್ಟೆಷ್ಟಿದೆಯೋ ಅಷ್ಟೆಲ್ಲ ಇದಕ್ಕೂ ಇದೆ. ಕೃಷ್ಣಾವತಾರಕ್ಕೂ ಒಂದು ಕಲೆಯಿಂದ ಸಿತ ಕೃಷ್ಣ ಕೇಶ, ಒಂದು ಬಿಳಿ ಕೂದ್ಲು, ಇನ್ನೊಂದು ಕಪ್ಪು ಕೂದ್ಲು ಅಂತ. ಕೃಷ್ಣ ಕೇಶ ಅಂದ್ರೆ ಕಪ್ಪು ಕೂದ್ಲು, ಶುಕ್ಲ ಕೇಶ ಅಂತ ಕರೀತೀವಿ ಸಾಮಾನ್ಯ. ಶುಕ್ಲ ಕೇಶ, ಕೃಷ್ಣ ಕೇಶ, ಭಗವಂತನ ಎರಡು ರೂಪ ಅಂತ. ಇಲ್ಲಿ ಸೀತಾ ಕೇಶ, ಕೃಷ್ಣ ಕೇಶ. ಸೀತಾ ಅಂದ್ರೆ ಬಿಳಿ ಅಂತ ಅರ್ಥ. ಹಾಗಾದ್ರೆ ಬಿಳಿ ಕೂದ್ಲು, ಇನ್ನೊಂದು ಕಪ್ಪು ಕೂದ್ಲು. ಬಿಳಿ ಕೂದ್ಲು ಯಾರಾಗ್ ಬಂದಿದ್ದು? ಬಿಳಿ ಕೂದ್ಲು ಭಗವಂತಂದೇನಿದೆಯಲ್ಲ ಅದು ಬಲರಾಮನಾಗ್ ಬಂತು. ಅಂದ ಅರ್ಥ ಬಲರಾಮನೇ ದೇವರು ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಹಾಗಲ್ಲ. ಶೇಷಾವತಾರಿಯಾದ ಬಲರಾಮನ ಒಳಗಡೆ ಭಗವಂತನ ಆ ಬಿಳಿ ಕೇಶ ಏನಿದೆಯಲ್ಲ, ಶುಕ್ಲ ಕೇಶ, ಅದರ ವಿಶೇಷ ಸನ್ನಿಧಾನ ಅಂತ. ಶುಕ್ಲ ಕೇಶ ಆವೇಶ ಅಂತ ಹೇಳ್ತೀವಿ ಬಲರಾಮ ದೇವರಲ್ಲಿ. ಆದ್ರಿಂದ ಅವರು ತುಂಬಾ ಶಕ್ತಿ ಸಿಕ್ಕಾಬಟ್ಟೆ, ಯಾಕೆಂದ್ರೆ ದೇವರ ಸನ್ನಿಧಾನ. ಇನ್ನು ಅದು ಕೂಡ ಶುಕ್ಲ ಕೇಶ, ಬಿಳಿಯಾದ ಕೇಶ, ಒಂದು ಕೂದಲು. ಇದು ಕೃಷ್ಣ ಕೇಶ, ಭಗವಂತನ ಇನ್ನೊಂದು ಕಪ್ಪು ಕೂದಲು ಏನಾಯ್ತು, ಅದೇ ಕೃಷ್ಣನ ಅವತಾರವಾಗಿ ಬಂದಿದ್ದು. ಹೀಗೆ ಒಂದು ಶುಕ್ಲಕೇಶಾವತಾರ, ಕೃಷ್ಣಕೇಶಾವತಾರ ಎತ್ತಿ ಭಗವಂತ ಬಂದು ತಾನು ತನ್ನ ಎಲ್ಲ ಮಹಿಮೆಗಳನ್ನ ತೋರಿಸಿ ಪ್ರತಿಯೊಬ್ಬ ದುಷ್ಟರನ್ನ ಸದೆ ಬಡಿತಾ ಇದ್ದ. ಜನ ಅನುಪಲಕ್ಷ್ಯ ಮಾರ್ಗ. ಆದ್ರೆ ಇಷ್ಟಾದ್ರೂ ದೇವರು ಭೂಲೋಕಕ್ಕೆ ಬಂದ್ರು, ಜನರಿಗೆ ಮಾತ್ರ ಸಿಗೋನಲ್ಲ ಅವನು ಸುಲಭವಾಗಿ. ಜನರು ಹುಡ್ಕೊಂಡು ಹೋದ್ರು ಅವ್ನು ಸಿಗಲ್ಲ, ಅವ್ನ್ ದಾರಿನೇ ಸಿಗಲ್ಲ, ಅಷ್ಟು ಕಷ್ಟ. ಜನ ಅನುಪಲಕ್ಷ್ಯ ಮಾರ್ಗ, ಗೊತ್ತೇ ಆಗಲ್ಲ. ಅಷ್ಟೇ ಅಲ್ಲ, ಆತ್ಮ ಮಹಿಮ ಉಪನಿಬಂಧನಾನಿ ಕರ್ಮಾಣಿ. ಪ್ರತಿಯೊಬ್ರು ಯಾರ್ಯಾರು ಏನೇ ಕೆಲಸ ಮಾಡ್ತಾ ಇದ್ರು ಭೂಮಿಯಲ್ಲಿ, ಅದೆಲ್ಲ ಭಗವಂತನ ಮಹಿಮೆಯಿಂದ ಆಗ್ತಾ ಇದೆ, ಒಳ್ಳೆ ಕೆಲಸಗಳಷ್ಟೇ ಹೊರತು ಬೇರೆ ತಮ್ಮ ಸ್ವಂತ ಮಹಿಮೆಯಿಂದ ಅಲ್ಲ, ಎಲ್ಲವೂ ಭಗವಂತನ ಮಹಿಮೆಯಿಂದ ಆಗ್ತಾ ಇದೆ ಅಂತ. ಇಷ್ಟು ವಿಷಯ ಇದಕ್ಕೆ ಬಂತು. ಇದಕ್ಕೆ ಇನ್ನೊಂದು ಅರ್ಥವನ್ನ ಹೇಳೋದಿದೆ. ಏನು? ಇಲ್ಲಿ ಕೆಲವರು ವ್ಯಾಖ್ಯಾನ ಬರೆಯೋರೆಲ್ಲ ಏನ್ ಮಾಡಿದ್ದಾರೆ, ವಸ್ತುತಃ ಅದ್ಯಾವುದು ಸರಿ ಇಲ್ಲ.
ಇದು ಸರಿಯಾಗಿ ಚೆನ್ನಾಗಿದೆ ವ್ಯಾಖ್ಯಾನ ಅಂತ ಭಾವಿಸ್ಬೇಡಿ. ಈ ವ್ಯಾಖ್ಯಾನ ಅವ್ರು ಹೇಗ್ ಮಾಡ್ತಾರೆ ಅಂತ ಹೇಳ್ತೀರಿ. ಯಾಕಂದ್ರೆ ಕೇಳ್ದಾಗ ಹೌದು ಚೆನ್ನಾಗಿದೆ ಅಂತ ಅನಿಸ್ಬೋದು, ವಸ್ತುತ ಅದ್ ಯಾವ್ದು ಸರಿ ಇಲ್ಲ. ಯಾಕೆ ಅಂತ ಕೆಲವ್ರೇನ್ ಹೇಳ್ತಾರೆ, ಈಗ ಬಲರಾಮ ಬೆಳ್ಳಕ್ಕಿದ್ದಂತೆ, ಬಿಳಿಯಾಗಿದ್ದಂತೆ ಬಲರಾಮ. ಯಾಕೆ ಬಿಳಿಯಾಗಿದ್ದ ಬಲರಾಮ ಅಂದ್ರೆ ಭಗವಂತನ ಶುಕ್ಲಕೇಶಾವೇಶ ತಾನೆ. ಶುಕ್ಲಕೇಶನೇ ಬಲರಾಮ, ಶುಕ್ಲಕೇಶನಾಗಿ ಬಲರಾಮ ಬಂದಿದ್ದು. ಬಲರಾಮನು ಕೂಡ ದೇವರೇ ಅಂತ ಅದನ್ನ ಬಲರಾಮನನ್ನ ಸೇರಿಸ್ಬಿಡ್ಬೇಕು. ದಶಾವತಾರದಲ್ಲಿ ಬಲರಾಮನನ್ನ ಸೇರಿಸೋ ಪ್ರಕ್ರಿಯೆನೂ ಇದೆ. ಭಗವಂತನ ಅವತಾರಗಳು ಸಾಕ್ಷಾತ್ ಅವತಾರ ಅಂದಾಗ ಬಲರಾಮನನ್ನ ಸೇರಿಸೋ ಹಾಗಿಲ್ಲ, ಅದು ಬಲರಾಮನನ್ನು ಸೇರಿಸ್ಬಿಡ್ತಾರೆ. ಆವೇಶ ಅಂತಾನೂ ಇಲ್ಲ, ಶುಕ್ಲಕೇಶ ಅವನೇ, ಅವನ ಬಿಳಿ ಕೂದ್ಲೆ. ಯಾಕೆ ಅವನು ಬಲರಾಮ ಬಿಳಿಯಾಗಿದ್ದ ಅಂದ್ರೆ ಬಿಳಿ ಕೂದ್ಲಿನ ಅವತಾರ ತಾನೆ ಭಗವಂತನದ್ದು, ಹಾಗಾಗಿದ್ದ. ಅಲ್ಲ, ಭಗವಂತನಿಗೆ ಬಿಳಿ ಕೂದ್ಲಿರತ್ತ ಅದೊಂದು ಪ್ರಶ್ನೆ ಮಾಡ್ಕೊಂಡು ವ್ಯಾಖ್ಯಾನಕಾರರು ಬೇರೆಯವ್ರು. ಅವ್ನಿಗೆ ಯಾವಾಗಲೂ ಕಪ್ಪು ಕೂದ್ಲು, ಬಿಳಿ ಕೂದ್ಲು ಬಂದಿದೆ ಅಂದ್ರೆ ಅರ್ಥ ಮುಪ್ಪು ಬಂದಿದೆ ಅಂತ ಅರ್ಥ, ಮುದಿತನ ಬಂದಿದೆ. ಭಗವಂತ ಮುದುಕ ಆಗ್ಬಿಡ್ತಾನ ಹಾಗಾದ್ರೆ? ನಾಟಕಕ್ಕೆ ಏನಾದ್ರು ವೇಷ ಧರಿಸ್ಬೋದು ಅಷ್ಟೇ ಬಿಟ್ರೆ ನಿಜವಾಗ ಅವನಿಗೆ ಮುದಿತನ ಇಲ್ಲ. ಮುದಿತನ ಅಂದೇನೋ ದೇಹದ ವಿಕಾರಗಳಾಗಿ ಹಾಗೆಲ್ಲ ಇಲ್ಲ. ಯಾಕೆ ಜ್ಞಾನಾನಂದಮಯ ಶರೀರ ದೇವ್ರದು. ಮತ್ ಬಿಳಿ ಕೂದ್ಲಿರತ್ತ ಭಗವಂತನಿಗೆ? ಇಲ್ಲ. ಅದಕ್ಕೆ ಹೇಳ್ತಾರೆ, ಇಲ್ಲ, ತಾನು ಬಲರಾಮನಾಗಿ ಅವತಾರ ಮಾಡ್ಲಿಕ್ಕೆ ದೇವರು ತನ್ನ ಕಪ್ಪು ಕೂದ್ಲನ್ನ ಬಿಳಿ ಕೂದ್ಲು ಮಾಡ್ಕೊಂಡು ಅವತಾರ ಮಾಡಿದ ಅಂತ ಹೀಗೆಲ್ಲ ಅರ್ಥ ಮಾಡಿದ್ದಾರೆ ಕೆಲವರು. ಆದ್ರಿಂದ ಭಗವಂತನಿಗೆ ಮುಪ್ಪಿಲ್ಲ, ಅವನಿಗೆಂದು ಸಾವಿಲ್ಲ. ಮುಪ್ಪತನ ಬರ್ತಾ ಇದೆ ಅಂದ್ರೆ ಸಾಯೋ ಅಂತಕ್ ಬಂದ್ರು ಅಂತ ಅರ್ಥ. ಆದ್ರೆ ಹಾಗಿಲ್ಲ. ಇನ್ನು ಯೋಚನೆ ಮಾಡ್ತಾನಂತೆ, ಭೂಭಾರ ಹರಣ ಮಾಡೋದು ಏನ್ ದೊಡ್ಡ ವಿಷಯ, ಇಡೀ ಜಗತ್ತಿನ ನಿರ್ಮಾಣ ಮಾಡೋದು ನಾನೇ. ಅದರಿಂದ ಭೂಭಾರ ಹರಣ ಮಾಡ್ಲಿಕ್ಕೆ ನಾನು ಪೂರ್ತಿ ಬರೋದೇನ್ ಬೇಡ, ನನ್ನ ಈ ಬಿಳಿ ಕೂದ್ಲು ಕಪ್ಪು ಕೂದ್ಲೆ ಸಾಕು, ಇದರಿಂದಲೇ ನಾನು ಅವತಾರ ಮಾಡಿ ಎಲ್ಲ ದುಷ್ಟರನ್ನ ಸಂಹಾರ ಮಾಡ್ತೀನಿ ಅಂತ ಭಗವಂತ ತಾನು ಅನ್ಕೊಳ್ತಾರಂತೆ. ಆದ್ರಿಂದ ಆ ರೀತಿ ಅವತಾರ ಮಾಡಿದ. ಅಂದ್ರೆ ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಒಂದು ಭಗವಂತನ ಕಪ್ಪು ಕೂದ್ಲೇನಿತ್ತು ಅದನ್ನ ಬಿಳಿ ಕೂದ್ಲು ಮಾಡ್ಕೊಂಡು ಬಲರಾಮನಾಗ್ ಬಂದ. ಒಂದು ಕಪ್ಪು ಕೂದ್ಲನ್ನ ಬಿಳಿ ಕೂದಲ್ ಮಾಡ್ಕೊಂಡು ಬಂದ ಅನ್ನೋ ಒಂದ್ ಅಂಶ ಸರಿ ಇಲ್ಲ. ಇನ್ನೊಂದು ಬಲರಾಮನಾಗ್ ತಾನೇ ಬಂದಿತ್ತನ್ನೋ ಎರಡನೇ ಅಂಶ ಸರಿ ಇಲ್ಲ. ಇನ್ನೊಂದು ಭೂಭಾರಹರಣ ಅದು ಕಡಿಮೆನೆ, ಅವ್ನಿಗೆ ಹೋಲಿಸಿದ್ರೆ ಯಾವ ದೊಡ್ಡ ವಿಷಯನೇ ಅಲ್ಲ, ಅದು ಒಪ್ಕೊಳ್ಬಹುದು. ಆದ್ರೆ ಮುಂದೆ ಏನಂದ್ರು, ಈ ಅಲ್ಪ ಕಾರ್ಯ ಮಾಡ್ಲಿಕ್ಕೆ, ತುಂಬಾ ಚಿಕ್ಕ ಕೆಲಸ ಮಾಡ್ಲಿಕ್ಕೆ ನಾನು ತುಂಬಾ ಶಕ್ತಿ ಉಪಯೋಗಿಸೋದ್ ಬೇಡ, ಸಾಕ್ ಒಂದ್ ಕೂದ್ಲು ಅಂತ ಹೇಳಿ ಆ ಒಂದು ಕೂದಲಿಂದ ಬಲರಾಮ, ಇನ್ನೊಂದು ಕೂದಲಿಂದ ಕೃಷ್ಣನಾಗಿ ತಾನು ಬಂದ ಅಂತ ಇಷ್ಟು ವರ್ಣನೆ ಮಾಡಿದ್ರು. ಹಾಗಾದ್ರೆ ಏನಾಯ್ತು, ಶುಕ್ಲ ಕೃಷ್ಣ ಕೇಶವಾಗಿ ಭಗವಂತ ತಾನು ಅವತಾರ ಮಾಡಿದ ಅಂತ. ಆದ್ರೆ ಈ ತರ ಹೇಳ್ಬಿಟ್ರೆ ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣ ಸಾಕ್ಷಾತ್ ಭಗವಂತ ಅಂತ ಹೇಳಿದಾರೆ ಒಂದ್ ಕಡೆ ಮಾತು. ಆದ್ರೆ ಅದಕ್ಕೆ ವಿರೋಧ ಬಂತು. ಯಾಕೆ? ಕೃಷ್ಣ ಸಾಕ್ಷಾತ್ ಭಗವಂತ ಅಲ್ವಲ್ಲ. ಯಾಕೆ ಸಾಕ್ಷಾತ್ ಭಗವಂತ ಅಲ್ಲ ಕೃಷ್ಣ? ಕೃಷ್ಣನ ಒಂದು ಕೂದಲಷ್ಟೇ ತಾನೆ, ಇದು ಭಗವಂತನ ಒಂದು ಕೂದಲಷ್ಟೇ ತಾನೆ ಕೃಷ್ಣ. ಹಾಗಾಗಿ ಕೃಷ್ಣ ಅಂದಾಗ ಮೂಲ ರೂಪಿ ನಾರಾಯಣನ ಒಂದು ಕೂದಲಷ್ಟೇ. ಹಾಗಾಗಿ ಭಗವಾನ್ ಸ್ವಯಂ ಅಂತ ಹೇಳೋದು, ಸ್ವಯಂ ಕೃಷ್ಣ ಭಗವಂತನೇ ಹೇಗೆ ಒಂದು ಕೂದ್ಲಿಗೂ ಮತ್ತೆ ದೇವರಿಗೂ ಹೋಲಿಸೋದು? ಆ ಕೂದ್ಲೇ ಬೇರೆ, ದೇವರೇ ಬೇರೆ. ಅದ್ರ ದೇವರ ಒಂದು ಕೂದ್ಲಷ್ಟೇ ಕೃಷ್ಣ. ಅದರಿಂದ ಅವನೇ ಸಾಕ್ಷಾತ್ ಹೇಗಾಗೋದು ಅಂತೆಲ್ಲ ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಹೀಗೆಲ್ಲ ಉತ್ತರ ಬರ್ಕೊಂಡ್ಬಿಟ್ರು. ಇಲ್ಲ, ಈ ಪರಮಾತ್ಮನಿಗೂ ಅವನ ದೇಹಕ್ಕೂ ಎಲ್ಲ ಭೇದ ಇದೆ, ದೇಹಕ್ಕೂ ಅವನ ಅಂಗಗಳಿಗೂ ಅದೆಲ್ಲ ಬೇರೆ ಅಂತ. ಬೇರೆ ಅಂತೆಲ್ಲ ಇದ್ರೆ ಆಗ ಅದು ಸರಿ. ಅದೇ ಬೇರೆ ಅಂತ ಇಲ್ಲ. ದೇವರ ಒಂದು ಕೂದಲಾಗ್ಲಿ, ದೇವರ ಇನ್ನೊಂದು ಭಾಗಕ್ಕಾಗ್ಲಿ ಎಲ್ಲ ಒಂದೇ ಶಕ್ತಿ. ನಮಗ್ ಹಾಗಲ್ಲ. ನಮ್ಮ ದೇಹದಲ್ಲಿ ನಮ್ಮ ಕೈಗೆ ಸ್ವಲ್ಪ ಶಕ್ತಿ ಇದ್ರೆ ಕಾಲಿಗಿರಲ್ಲ, ಓಡಾಡ್ಲಿಕ್ಕೆ ಜಾಸ್ತಿ ಆಗಲ್ಲ. ಓಡಾಡ್ಲಿಕ್ಕೆ ಜಾಸ್ತಿ ಆದ್ರೆ ಕೈ ಎತ್ತಲಿಕ್ಕೆ ಆಗಲ್ಲ, ಕೈಯಲ್ಲಿ ಶಕ್ತಿ ಇರಲ್ಲ. ಒಬ್ಬೊಬ್ರಿಗೆ ಒಂದೊಂದು ಶಕ್ತಿಯಲ್ಲಿ ನ್ಯೂನತೆ ಇರುತ್ತೆ. ಇನ್ನು ಕೂದ್ಲಕ್ ಶಕ್ತಿನ ಅಯ್ಯೋ ಅಸಾಧ್ಯ, ಅದು ಇಲ್ವೇ ಇಲ್ಲ. ಅದೇ ಭಗವಂತನಿಗೆ ಹಾಗಲ್ಲ. ಅವನ ಪ್ರತಿಯೊಂದು ಕೂದಲಿಗೆ ಎಷ್ಟು ಶಕ್ತಿ ಇದೆಯೋ ಅವನಿಗೂ ಅಷ್ಟೇ ಶಕ್ತಿ. ಅಂದ್ರೆ ದೇವರು ಇಡೀ ಭಾಗಕ್ಕೆ ಎಷ್ಟು ಶಕ್ತಿ ಇದೆಯೋ ಒಂದು ಕೂದಲಿಗೂ ಅಷ್ಟೇ ಶಕ್ತಿ. ಯಾಕೆ? ಆ ಕೂದಲು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ಎಲ್ಲವೂ ಅಭಿನ್ನ, ಒಂದೇ, ಐಕ್ಯ, ಎಲ್ಲ ಒಂದೇ ಅನ್ನುವ ಚಿಂತನೆನ ಮಾಡ್ಬೇಕು ಅಂತ ಇದು ಆಚಾರ್ಯರ ವಾದ. ಅದೇ ಎಲ್ರೂ ಭೇದ ಒಪ್ಪಿಟ್ಟಿದ್ದಾರೆ. ದೇವರೇ ಬೇರೆ, ದೇವರ ಕೂದಲು ಬೇರೆ, ದೇವರ ಕೈ ಬೇರೆ, ದೇವರ ಕಾಲ್ ಬೇರೆ, ಅವನಿಗಿಂತ ಅವನೇ ಬೇರೆ ಅಂತ ಮಾಡಿ ವರ್ಣಿಸೋದ್ರಿಂದ ಇದು ತಪ್ಪು. ಅಷ್ಟೇ ಅಲ್ಲ, ಇನ್ನೊಂದು ಮಾತು, ಕೂದಲನ್ನ ಬಿಳಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ವಂತೆ. ಯಾಕೆ? ಒಂದೇ ಕೂದಲಲ್ಲಿ ಎಲ್ಲಾ ಬಣ್ಣನೂ ಇದೆಯಂತೆ ಭಗವಂತನಲ್ಲಿ. ಅವನತ್ರ ಯಾವ ಬಣ್ಣ ಇಲ್ಲ ಅಂತಿಲ್ಲ, ಒಂದೇ ಇದ್ರಲ್ಲಿ. ಅದು ಕಪ್ಪಾಗಿ ಕಾಣುತ್ತೆ, ದಿಢೀರ್ ಬಿಳಿಯಾಗಿ ಕಾಣ್ಬೋದು, ದಿಢೀರ್ ಕೆಂಪು ಕಾಣ್ಬೋದು. ಅದು ಭಗವಂತನ ಅಚಿಂತ್ಯದ್ಭುತ ಶಕ್ತಿ ಅದು. ಆದ್ರಿಂದ ಅವನದನ್ನ ಬಿಳಿ ಮಾಡ್ಕೊಳ್ಳೋ ಪ್ರಸಂಗ ಇಲ್ಲ, ಸ್ವತಃ ಇರುತ್ತೆ, ಎಲ್ಲ ಬಣ್ಣಗಳು ಇರುತ್ತೆ. ಈಗ ಸೂರ್ಯನಲ್ಲಿ ಅನೇಕ ಬಣ್ಣಗಳಿದೆ, ಅಗ್ನಿಯಲ್ಲಿ ವಿಶೇಷವಾಗಿ ಅಗ್ನಿಯಲ್ಲಿ ಅನೇಕ ಬಣ್ಣ ಇರುತ್ತೆ. ಹಾಗೆ ಭಗವಂತನಲ್ಲಿ
ಎಲ್ಲಾ ಬಣ್ಣಗಳು ಇದೆ ಅವನ ಕೂದಲಲ್ಲಿ. ಹಾಗಾಗಿ ಆ ರೀತಿ ವಿವರಣೆಯು ಕೂಡ ತಪ್ಪು. ಇಷ್ಟನ್ನೆಲ್ಲ ಹೇಳಿ ಮತ್ತೊಂದು ಮಾತನ್ನ ಹೇಳ್ತಾರೆ. ಒಂದು ಬ್ರಹ್ಮ ಪುರಾಣದ ಮಾತು, ಮತ್ತೊಂದು ಮತ್ಸ್ಯ ಪುರಾಣ. ಒಂದು ಬ್ರಹ್ಮ ಪುರಾಣ, ಮತ್ತೊಂದು ಮತ್ಸ್ಯ ಪುರಾಣದ ಮಾತು. ಅಷ್ಟೇ ಅಲ್ಲ, ಈ ರಾಮ ರಾಮ ಅಂತ ಈಗ ವಿಶೇಷವಾಗಿ ಶುಕ್ಲ ಕೇಶಾದೇಶ ಬಲರಾಮನ ಒಳಗಡೆ ಆದಾಗ ಆಗ ರಾಮ ಅಂತ ಯಾರನ್ನ ಕರಿಬೇಕು ಅಂತ ಇನ್ನೊಂದು ವಿಚಾರನೂ ಕೂಡ ಇದೆ. ಹೀಗೆ ಇನ್ನೂ ಹಲವು ವಿಶೇಷ ವಿಚಾರ ಇದೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು.